Hello students, today we are going to discuss about the Digistra's algorithm. For theory part, you refer with the notes. Here I'll just show you the implementation. ಹೇಗೆ ನಾವು Digistra's algorithmನ shortest path find out ಮಾಡ್ತಾ ಇದ್ದೀವಿ using the Digistra's algorithm. By using this formula, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು we are going to find the shortest path of an graph. Here we have an example graph. ಇಲ್ಲಿ example graph ಇದೆ. This is A B C D E F G ಏನಿದೆ ಇದನ್ನು ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಇದು ಏನಿದೆ ನಂಬರ್ಸ್ ಲೈನ್ಸ್ ಇದನ್ನು ನಾವು ಎಡ್ಜಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಅನ್ ಅನ್ಡೈರೆಕ್ಟೆಡ್ ಗ್ರಾಫ್. ವಾಟ್ ದಿಸ್ ಫಾರ್ಮುಲಾ ಟೆಲ್ಸ್, ಈ ಫಾರ್ಮುಲಾ ಏನು ಹೇಳುತ್ತೆ ಅಂತ ವಿ ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವೈಲ್ ವಿ ಆರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಇನಿಷಿಯಲಿ ವಾಟ್ ಎವರ್ ದ ವ್ಯಾಲ್ಯೂ ವಿ ಹ್ಯಾವ್ ಗಿವನ್, ದೇ ಹ್ಯಾವ್ ಗಿವನ್, ಈ ಏನೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸಪೋಸ್ ನಾವು ಈ ವರ್ಟೆಕ್ಸ್ ಏನಿದೆ, ನೋಟ್ಸ್ ಏನಿದೆ, ಇದ್ರದ್ದು ಶಾರ್ಟೆಸ್ಟ್ ಪಾತ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಕನ್ಸಿಡರ್ಡ್ ಇನಿಷಿಯಲಿ ವಿ ವಿಲ್ ಟೇಕ್ ಸೋರ್ಸ್ ಏನಿರುತ್ತೆ ಅದನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ವಿ ವಿಲ್ ಟೇಕ್ ಎ ಏನಾಗಿದೆ ನಮಗೆ ಸೋರ್ಸ್ ನೋಡ್ ಆಗಿದೆ, ಎ ಇಂದ ಬಿಗೆ, ದೆನ್ ಬಿ ಟು ಸಿ, ಡಿ ಟು ಇ, ಎ ಟು ಎಫ್ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ Digistra's algorithm is a single source shortest path algorithm. ಶಾರ್ಟೆಸ್ಟ್ ಪಾತ್ನ ಅಲ್ಗಾರಿದಮ್ ಇದು ಫೈಂಡ್ ಔಟ್ ಮಾಡೋಕ್ಕೆ. ಇನಿಷಿಯಲಿ ಎ ಏನಂತ ತೊಗೊಂಡಿದ್ದೀವಿ ನಾವು 0 ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಫರ್ದರ್ ನೋಟ್ಸ್ ಇದೆ ನಮಗೆ. ಈ ಎಲ್ಲ ನೋಟ್ಸಿಗೆ ವಿ ವಿಲ್ ರೈಟ್ ಹಿಯರ್ ಆ್ಯಸ್ ಇನ್ಫಿನಿಟಿ. ಏನಂತ ಬರ್ಕೊಳ್ತೀವಿ ನಾವು, ಇನ್ಫಿನಿಟಿ ಅಂತ ಬರ್ಕೋತೀವಿ. ಸೋರ್ಸ್ ನೋಡ್ ಏನಿದೆ 0 ಇದೆ. ದೆನ್ ದ ರಿಮೈನಿಂಗ್ ನೋಟ್ಸ್ ವಿ ವಿಲ್ ರೈಟ್ ಆ್ಯಸ್ ಇನ್ಫಿನಿಟಿ. ಐ ವಿಲ್ ರೈಟ್ take with another sheet to write the table. ಇದ್ರ ಮೇಲೆ ನಾವು ಒಂದು ಟೇಬಲ್ ಬರ್ಕೊಳ್ಳೋದ. ಹೌ ಮೆನಿ ನೋಟ್ಸ್ ವಿ ಹ್ಯಾವ್, ಎ ಬಿ ಸಿ ಡಿ ಇ ಎಫ್. ಎಷ್ಟು ನೋಟ್ಸ್ ಇದೆ ನಮಗೆ, ಎ ಬಿ ಸಿ ಡಿ ಇ ಎಫ್ ನೋಟ್ಸ್ ಇದೆ. ಇನಿಷಿಯಲಿ ಟೇಕ್ ಹಿಯರ್, ಇನಿಷಿಯಲಿ ನಮಗೆ ಏದು ವ್ಯಾಲ್ಯೂ ಏನಾಗಿದೆ, ರೈಟ್ ಹಿಯರ್. ಇನಿಷಿಯಲಿ ನಮಗೆ ಏದು ವ್ಯಾಲ್ಯೂ ಏನಾಗಿದೆ, ಎ ವ್ಯಾಲ್ಯೂ ಈಸ್ 0, ಬಿ ವ್ಯಾಲ್ಯೂ ಏನಿದೆ ದಟ್ ಈಸ್ ಇನ್ಫಿನಿಟಿ, ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ ಈಸ್ ಆಲ್ಸೋ ಇನ್ಫಿನಿಟಿ, ಸಿ ವ್ಯಾಲ್ಯೂ ಈಸ್ ಆಲ್ಸೋ ಇನ್ಫಿನಿಟಿ, ಡಿ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ, ಇ ವ್ಯಾಲ್ಯೂ ಈಸ್ ಆಲ್ಸೋ ಇನ್ಫಿನಿಟಿ, ಆ್ಯಂಡ್ ಎಫ್ ವ್ಯಾಲ್ಯೂ ಈಸ್ ಆಲ್ಸೋ ಇನ್ಫಿನಿಟಿ. ಪ್ರತಿಯೊಂದು ನೋಡ್ದು ವ್ಯಾಲ್ಯೂಸ್ ಏನಾಗಿದೆ ನಮಗೆ ಇನ್ಫಿನಿಟಿ ಆಗಿದೆ. ಪ್ರತಿಯೊಂದು ವ್ಯಾಲ್ಯೂಸ್ ಏನಾಗಿದೆ ನಮಗೆ ಇನ್ಫಿನಿಟಿ ಆಗಿದೆ. ನಾವು ಹೌ ಟು ರಿಲ್ಯಾಕ್ಸ್ನ ನಾವು ಹೇಗೆ ಮಾಡ್ತಿದ್ದೀವಿ, ಬೈ ಯೂಸಿಂಗ್ ದಿಸ್ ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ರಿಲ್ಯಾಕ್ಸ್. ಫಸ್ಟ್ ಡಿ ಆಫ್ ಯು ಏನಿದೆ, ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅನ್ ಸೋರ್ಸ್ ಡಿಸ್ಟೆನ್ಸ್. ಡಿ ಆಫ್ ವಿ ಏನಿದೆ ಇದನ್ನು ನಾವೇನಂತ ಹೇಳ್ತೀವಿ, ಡೆಸ್ಟಿನೇಷನ್ದು ಡಿಸ್ಟೆನ್ಸ್. ಮಧ್ಯದಲ್ಲಿ ಲೆಂತ್ ಅಂತ ಏನಿದೆ, ದಿಸ್ ಇಸ್ ದಿಸ್ ಒನ್ 4, 9, 2, 13 ಏನಿದೆ ಇದನ್ನು ನಾವು ವೇಟ್ ಅಂತ ಆದರೂ ಕರಿಬೋದು, ಕಾಸ್ಟ್ ಅಂತ ಆದರೂ ಕರಿಬೋದು, ಮತ್ತು ವಿ ಕ್ಯಾನ್ ಕಾಲ್ ಇಸ್ ಆ್ಯನ್ ಲೆಂತ್ ಅಂತ ಆದರೂ ನಾವು ಇದನ್ನು ಕರಿಬೋದು. ನಾವು ಹೌ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿಸ್, ಹೇಗೆ ಇದನ್ನು ನಾವು ರೆಡ್ಯೂಸ್ ಮಾಡ್ತೀವಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಡಿ ಆಫ್ ಯು ದಟ್ ಈಸ್ 0 + 4. 0 + 4 ಏನಾಯಿತು, 4 ಆಯಿತು. ವಿಲ್ ಟೇಕ್ ಎನ್ ಫಸ್ಟ್ ಇಟಿರೇಷನ್. 0 + 4 ಏನಾಯಿತು, 4 ಆಯಿತು. 4 ಇನ್ಫಿನಿಟಿಯಿಂದ ಕಡಿಮೆ ಇದೆ. ಸೊ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿಸ್ 4 ಟು ಇನ್ಫಿನಿಟಿನ ಯಾವುದಕ್ಕೆ ಚೇಂಜ್ ಮಾಡಿದ್ದೀವಿ, 4ಗೆ ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಎ ಇಂದ ಡೈರೆಕ್ಟ್ ಕನೆಕ್ಷನ್ ಯಾವುದಕ್ಕಿದೆ ನಮಗೆ, ಸಿಗಿದೆ. ಎ ವ್ಯಾಲ್ಯೂ ಏನಿದೆ ನಮಗೆ 0, 0 + 5, 0 + 5 ಏನಾಯಿತು, 5 ಆಯಿತು. ಸಿ ಏನಿದೆ ನಮಗೆ ಇನ್ಫಿನಿಟಿ ಇದೆ, 5 ಇನ್ಫಿನಿಟಿಯಿಂದ ಕಡಿಮೆ ಇದೆ. ಸೊ ವಿಲ್ ರೀಪ್ಲೇಸ್ ಸಿ ವಿತ್ 5. ಎ ಇಂದ ಯಾವುದಕ್ಕಾದರೂ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ನೋ, ದೆರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್. ನೌ ವಿ ವಿಲ್ ಫಿಲ್ ದ ವ್ಯಾಲ್ಯೂಸ್. ಇಲ್ಲಿ ವ್ಯಾಲ್ಯೂಸ್ನ ಫಿಲ್ ಮಾಡೋದ. ಇನಿಷಿಯಲಿ ಎ ವ್ಯಾಲ್ಯೂ ಏನಿದೆ ನಮಗೆ 0 ಇದೆ. ನೆಕ್ಸ್ಟು ಎ ಇಂದ ಡೈರೆಕ್ಟ್ ಕನೆಕ್ಷನ್ ಯಾವುದಿಗೆ, ಬಿ ಇದೆ. ಬಿ ವ್ಯಾಲ್ಯೂ ಏನಾಯ್ತು ಇವಾಗ 4 ಆಯಿತು. ಎ ಟು ಸಿ ಕನೆಕ್ಷನ್ ಇದೆ, ಸಿ ವ್ಯಾಲ್ಯೂ ಏನಾಯಿತು ನಮಗೆ 5 ಆಯಿತು. ವಿಲ್ ರೈಟ್ ಹಿಯರ್ 5. ಎ ಇಂದ ಡಿಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ಎ ಇಂದ ಡಿಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ದೆರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್, ದೆರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್. ಹಾಗಾದರೆ ಡಿ ವ್ಯಾಲ್ಯೂ ಇನ್ಫಿನಿಟಿನ ಹಾಗೆ ಬರ್ಕೊಳ್ಳೋದು, ಇ ವ್ಯಾಲ್ಯೂ ಇನ್ಫಿನಿಟಿ ಹಾಗೆ ಬರ್ಕೊಳ್ಳೋದು, ದೆನ್ ಎಫ್ ವ್ಯಾಲ್ಯೂ ಇನ್ಫಿನಿಟಿ ವಿ ವಿಲ್ ರೈಟ್ ಆ್ಯಸ್ ಇಟ್ ಈಸ್. ನಾವು ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಟೆಪ್.
ಇದರಲ್ಲಿ ನೋಡಿ ಇವಾಗ 4 5 ಇನ್ಫಿನಿಟಿ ಇದೆ. ಇದರಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು ನಮಗೆ 4. ಸೊ ವಿಲ್ ಎನ್ಸರ್ಕಲ್ 4ನ ಎನ್ಸರ್ಕಲ್ ಮಾಡ್ತಾ ಇದ್ದೀವಿ. 4 ಯಾವ ವರ್ಟೆಕ್ಸು? ಬಿ ವರ್ಟೆಕ್ಸ್. ದೆನ್ ನಾವು ವಿ ಆರ್ ಗೋಯಿಂಗ್ ಟು ರಿಮೂವ್ ಬಿ ಔಟ್ಸೈಡ್. ಬಿನ ಏನು ಮಾಡಿದ್ದೀವಿ? ಔಟ್ಸೈಡ್ ತೆಗ್ದಿದ್ದೀವಿ. ನಾವು ವಿ ವಿಲ್ ಸಿ ದ ಶಾರ್ಟೆಸ್ಟ್ ಪಾತ್ ಫ್ರಮ್ ಬಿ. ಬಿ ಇಂದ ಡೈರೆಕ್ಟ್ ಕನೆಕ್ಷನ್ ಯಾವುದಿಗಿದೆ? ಬಿ ಇಂದ ಡೈರೆಕ್ಟ್ ಕನೆಕ್ಷನ್ ವಿ ಹ್ಯಾವ್ ಫಾರ್ ಡಿ. From B we have direct connection to the D. B value ಏನಿದೆ ಇವಾಗ? ನಾವು B is the source, that is 4. 4 plus 9 ಎಷ್ಟಾಯಿತು? 13 ಆಯಿತು. 13 ಇನ್ಫಿನಿಟಿ ಇಂದ ಕಡಿಮೆ ಇದೆ, ಸೊ ವಿಲ್ ರೀಪ್ಲೇಸ್ ಇನ್ಫಿನಿಟಿ ವಿತ್ ದ 13. B ಇಂದ ಕನೆಕ್ಷನ್ ಯಾವುದಿಗಿದೆ? ಈಗಿದೆ. B ಎಷ್ಟು? 4. 4 ಪ್ಲಸ್ 7 ಎಷ್ಟಾಯಿತು? 11. 11 ಏನಾಯಿತು? ಇನ್ಫಿನಿಟಿಯಿಂದ ಕಡಿಮೆ ಇದೆ, ಸೊ ವಿಲ್ ರೀಪ್ಲೇಸ್ 11. ಅಗೇನ್ ಬಿ ಯಾವುದಕ್ಕೆ ಕನೆಕ್ಟ್ ಆಗಿದೆ? ಸಿ ಕನೆಕ್ಟ್ ಆಗಿದೆ. ವಾಟ್ ಈಸ್ ಬಿ? ಬಿ 4 ಆಗಿದೆ. 4 ಪ್ಲಸ್ 11 ಎಷ್ಟಾಯಿತು? 15 ಆಯಿತು. 15 ಏನಾಗಿದೆ? 5ಇಂದ ಜಾಸ್ತಿ ಆಗಿದೆ, ಸೊ ವಿ ಆರ್ ನಾಟ್ ಚೇಂಜಿಂಗ್ ಎನಿಥಿಂಗ್ ಟು ದ 5. 5ಗೆ ಏನು ಮಾಡ್ತಾ ಇಲ್ಲ ನಾವು? ಏನು ಚೇಂಜ್ ಮಾಡ್ತಾ ಇಲ್ಲ. ನಾವು ವಿಲ್ ಅಪ್ಡೇಟ್ ಹಿಯರ್ ಇನ್ ದ ಟೇಬಲ್. ಟೇಬಲಲ್ಲಿ ಅಪ್ಡೇಟ್ ಮಾಡೋದ. ಬಿ ಎಂಡ್ ಆಗಿದೆ. ಬಿ ಟು ಸಿ. ಬಿ ಟು ಸಿ ಎಷ್ಟಾಗಿದೆ? ಸಾರಿ, ಬಿ ಟು ಡಿ. ಬಿ ಟು ಸಿ ಚೇಂಜ್ ಮಾಡ್ತಾ ಇದ್ದೀವಾ? ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಬಿ ಟು ಸಿ. ಸೊ ವಿಲ್ ರೈಟ್ 5 ಆ್ಯಸ್ ಇಟ್ ಈಸ್. 5ನ ಹಾಗೆ ಬರ್ಕೋತೀವಿ. ಬಿ ಟು ಡಿ ಏನಾಗಿದೆ? ಇನ್ಫಿನಿಟಿ ಇದ್ದಿದ್ದು ಯಾವುದಕ್ಕೆ ಚೇಂಜ್ ಮಾಡಿದ್ದೀವಿ ನಾವು? 13ಗೆ ಚೇಂಜ್ ಮಾಡಿದ್ದೀವಿ. ದೆನ್ ಬಿ ಟು ಇ ಇನ್ಫಿನಿಟಿ ಇದ್ದಿದ್ದು ಯಾವುದಕ್ಕೆ ಚೇಂಜ್ ಮಾಡಿದ್ದೀವಿ? 11ಗೆ ಚೇಂಜ್ ಮಾಡಿದ್ದೀವಿ. ದೆನ್ ಬಿ ಇಂದ ಎಫಿಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ? ನೋ. ನೋ, ಅಗೇನ್ ವಿಲ್ ಕಮ್ ಟು ದ ಟೇಬಲ್. ಟೇಬಲಿಗೆ ಬರೋದ. ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು ಇಲ್ಲಿ? 5. 5ನ ಏನು ಮಾಡ್ತೀವಿ ನಾವು? ಎನ್ಸರ್ಕಲ್ ಮಾಡ್ತೀವಿ. ಹಾಗಾದರೆ ಯಾವುದು ವ್ಯಾಲ್ಯೂ ಆಚೆ ತಗೊಳ್ಳೋದು ಇವಾಗ? ಸಿ. ಎ ಬಿ ಸಿ ಸೇಮ್ ವ್ಯಾಲ್ಯೂ ಹಾಗೆ ಬರ್ಕೊಳ್ಳಿ. ಇನ್ಫಿನಿಟಿ ವಿಲ್ ರೈಟ್ ಹಿಯರ್. ನೌ ಅಗೇನ್ ಸಿ. ಎಲ್ಲಿಂದ? ಸಿ. ಸಿ ಇಂದ ಡೈರೆಕ್ಟ್ ಕನೆಕ್ಟಿವಿಟಿ ಯಾವುದಿಗಿದೆ? ಸಿ ಇಂದ ಡೈರೆಕ್ಟ್ ಕನೆಕ್ಟಿವಿಟಿ ಯಾವುದಿಗಿದೆ? ಸಿ ಟು ಬಿ. ವಿ ಕಾಂಟ್ ಮೇಕ್ ಚೇಂಜ್. ಸಿ ಟು ಇ. ಸಿ ದ ಡೈರೆಕ್ಟ್ ಕನೆಕ್ಷನ್ ಈಗಿದೆ. ಸಿ ಎಷ್ಟಿದೆ? 5. 5 ಪ್ಲಸ್ 3 ಎಷ್ಟಾಯಿತು? 8. 8 ಏನಿದೆ? 11 ಇಂದ ಕಡಿಮೆ ಇದೆ. 8 ಈಸ್ ಲೆಸ್ ದ್ಯಾನ್ 11. ಸೊ ವಾಟ್ ವಿ ವಿಲ್ ಡೂ? ವಿಲ್ ಚೇಂಜ್ 8ನ ಯಾವುದಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ? 11ಗೆ ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನು ಸಿ ಟು ಬಿ ಇದೆ. ಸಿ ಎಷ್ಟಿದೆ? 5. 5 ಪ್ಲಸ್ 11 15. ಆಲ್ರೆಡಿ ನಮಗೆ ಬಿ ಅಲ್ಲಿ ಏನಿದೆ? 4 ಇದೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್. ಇನ್ನು ಯಾವುದು ಕನೆಕ್ಟಿವಿಟಿ ಇಲ್ಲ. ವಿಲ್ ಕಮ್ ಹಿಯರ್. ಸಿ ಇಂದ ಡಿಗೆ ಚೇಂಜ್ ಆಗಿದೆಯಾ? ನೋ. 13ನ ಹಾಗೆ ಬರ್ಕೊಳ್ಳೋದ ನಾವು. ವಿ ಆರ್ ಗೋಯಿಂಗ್ ಟು ರೈಟ್ 13 ಆ್ಯಸ್ ಇಟ್ ಈಸ್. ವೈ 13 ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀವಿ? ಸಿ ಇಂದ ಡಿಗೆ ಏನೂ ಚೇಂಜ್ ಆಗಿಲ್ಲ. ಡಿ ಎಷ್ಟಿದೆ? 13 ಇದೆ. ನೆಕ್ಸ್ಟು ಸಿ ಟು ಇ ಚೇಂಜ್ ಆಗಿದೆಯಾ? ಎಸ್. 11 ಇದ್ದಿದ್ದು ಏನಾಯಿತು? 8 ಆಯಿತು. 11ನ ಯಾವುದಕ್ಕೆ ರಿಪ್ಲೇಸ್ ಮಾಡೋದ? 8ಗೆ ರಿಪ್ಲೇಸ್ ಮಾಡೋದ. ನೆಕ್ಸ್ಟ್ ಸಿ ಇಂದ ಎಫಿಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ? ನೋ. ವಿಲ್ ಕಮ್ ಹಿಯರ್. ಇನ್ಫಿನಿಟಿ ಹಾಗೆ ಉಳಿಸ್ಕೊಳ್ಳೋದ. ನಾವು ಯು ಸಿ ವಿಚ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ? ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 8. ಹಾಗಾದರೆ ಇವಾಗ ಆಚೆ ಯಾವ್ದು ತೆಗಿಬೇಕು? ಇ. ನಾವು ದ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಎ ಬಿ ಸಿ. ದೆನ್ ವಾಟ್ ವಿ ಹ್ಯಾವ್ ಎ ಬಿ ಸಿ. ಇ ಆದಮೇಲೆ ಏನಿದೆ ನಮಗೆ? ನಾವು ವಿಲ್ ಸಿ ದ ಡೈರೆಕ್ಟ್ ಕನೆಕ್ಷನ್ ಫ್ರಮ್ ಇ. ಇ ಇಂದ ಡೈರೆಕ್ಟ್ ಕನೆಕ್ಷನ್ ಯಾವುದಕ್ಕಿದೆ? ಬಿಗಿದೆ. ಇ ಎಷ್ಟಿದೆ ನಮಗೆ? 8. 8 ಪ್ಲಸ್ 7 ಎಷ್ಟಾಯಿತು? 15 ಆಯಿತು. ಚೇಂಜ್ ಮಾಡೋಕ್ಕಾಗಲ್ಲ, ಬಿ ಕಡಿಮೆ ಇದೆ. ನೆಕ್ಸ್ಟು ಡಿಗೆ ಬರ್ತೀವಿ. 8 ಪ್ಲಸ್ 13 ಎಷ್ಟಾಯಿತು ನಮಗೆ? 21 ಆಯಿತು. 21 ಈಸ್ ಗ್ರೇಟರ್ ದ್ಯಾನ್ 13. ಸೊ ವಿ ಆರ್ ನಾಟ್ ರಿಪ್ಲೇಸಿಂಗ್ ಡಿ. ಡಿನು ನಾವು ರಿಪ್ಲೇಸ್ ಮಾಡ್ತಾ ಇಲ್ಲ. ನಾವು ವಿಲ್ ಕಮ್ ಇ ಟು ಎಫ್. ಇ ಎಷ್ಟಿದೆ? 8. 8 ಪ್ಲಸ್ 6 ಎಷ್ಟು? 14. ಎಫ್ ಏನಿದೆ ನಮಗೆ? ಇನ್ಫಿನಿಟಿ ಇದೆ. ಸೊ ವಿ ಆರ್ ರಿಪ್ಲೇಸಿಂಗ್ ಎಫ್ ವಿತ್ 14. ಎಫ್ನ ಯಾವುದಕ್ಕೆ ರಿಪ್ಲೇಸ್ ಮಾಡ್ತಾ ಇದ್ದೀವಿ? 14ಗೆ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ವಿಲ್ ರಿಪ್ಲೇಸ್ ಹಿಯರ್. ಎಫ್ನ ಯಾವುದಕ್ಕೆ ರಿಪ್ಲೇಸ್ ಆಯಿತು? 14ಗೆ ರಿಪ್ಲೇಸ್ ಆಯಿತು. ವಿಲ್ ರೈಟ್ 13 ಆ್ಯಸ್ ಇಟ್ ಈಸ್. ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಇಲ್ಲಿ? ಸಿ ಹಿಯರ್ 13 ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. 13 ಸ್ಮಾಲೆಸ್ಟ್ ವ್ಯಾಲ್ಯೂ ಆಯಿತು. ಹಾಗಾದರೆ ಯಾವ್ದು ಆಚೆ ತೆಗಿಬೇಕು? ಡಿ. ರಿಮೂವ್ ಎ ಬಿ ಸಿ ಇ ಡಿ. ದೆನ್ ಯಾವುದು ಲಾಸ್ಟಲ್ಲಿ ಉಳ್ಕೊಂಡಿರೋದು? ದಟ್ ಈಸ್ 14. ನೆಕ್ಸ್ಟ್ ಸ್ಟೆಪ್ ವಾಟ್ ವಿ ಹ್ಯಾವ್? ಎ ಬಿ ಸಿ ಇ ಡಿ ಎಫ್. ನಾವು ಇಫ್ ಯು ನೀಡ್ ಟು ಫೈಂಡ್ ದ ಶಾರ್ಟೆಸ್ಟ್ ಪಾತ್, ಯಾವುದೇ ಒಂದು ಶಾರ್ಟೆಸ್ಟ್ ಪಾತ್ ತೆಗಿಬೇಕು. ಸಪೋಸ್ ವಿ ನೀಡ್ ಟು ಫೈಂಡ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಎ ಟು ಎಫ್. ಎ ಟು ಎಫ್ ಹೇಗೆ ಶಾರ್ಟೆಸ್ಟ್ ಪಾತ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ಸಪೋಸ್ ವಿ ನೀಡ್ ಟು ಫೈಂಡ್ ವಾಟ್ ಈಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಎ ಟು
ಎ ಇಂದ ಎಫ್ಗೆ ಏನು ಶಾರ್ಟೆಸ್ಟ್ ಪಾತ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತಿದ್ದೀವಿ? ಫಸ್ಟ್ ವಿ ವಿಲ್ ಸಿ ಎಫ್ ವ್ಯಾಲ್ಯೂ ಏನಿದೆ ನಮಗೆ 14 ಇದೆ. 14 ಇದೆ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್, ಏನು ಬರ್ಕೋತೀವಿ ನಾವು? ಫಸ್ಟು ಎಫ್ನ ಬರ್ಕೊಳ್ಳೋದ. ನೆಕ್ಸ್ಟು 14 ಮೇಲೆ ಹೋಗಿ ವ್ಯಾಲ್ಯೂ ಚೇಂಜ್ ಆಗಿದೆಯಾ? ನೋ, ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಸೊ ವಿ ವಿಲ್ ಗೋ ಅನದರ್ ಸ್ಟೆಪ್. ಚೇಂಜ್ ಆಗಿದೆಯಾ? ಎಸ್ 14 ಇದ್ದಿದ್ದು ಏನಾಗಿದೆ? ಇನ್ಫಿನಿಟಿ ಆಗಿದೆ. ಈ ರೋ ಅಲ್ಲಿ ನೋಡಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದಿದೆ? ಶಾರ್ಟೆಸ್ಟ್ ಯಾವುದಿದೆ? 8 ಇದೆ. 8ದ ಎಡ್ಜ್ ಏನು? ಇ. ಎಫಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟು ವಿ ಕಮ್ ಹಿಯರ್ ಇ ಮೇಲೆ ವ್ಯಾಲ್ಯೂ ಚೇಂಜ್ ಆಗಿದೆಯಾ? ಎಸ್ 8 ಇದ್ದಿದ್ದು ಏನಾಗಿದೆ? 11ಗೆ ಬಂದಿದೆ. ನಾವು ಈ ರೋ ಅಲ್ಲಿ ನೋಡೋದು ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದಿದೆ? 5 ಇದೆ. 5ದು ವರ್ಟೆಕ್ಸ್ ಯಾವುದು? ಸಿ. ಎಫಿಂದ ಈಗ ಬಂದಿದ್ದೀವಿ, ಇಯಿಂದ ಎಲ್ಲಿಗೆ ಬಂದಿದ್ದೀವಿ? ಸಿಗೆ ಬಂದಿದ್ದೀವಿ. ಫ್ರಮ್ ಎಫ್ ವಿ ಕೇಮ್ ಟು ಸಿ. ಸಿಗೆ ನೋಡಿ, ಇವಾಗ ಇಲ್ಲಿ 5 ಇದೆ. ವ್ಯಾಲ್ಯೂ ಚೇಂಜ್ ಆಗಿದೆಯಾ? ಇಲ್ಲ. ಅಗೇನ್ ವಿ ವಿಲ್ ಗೋ ಅಪ್ ಸೈಡ್. ವ್ಯಾಲ್ಯೂ ಚೇಂಜ್ ಆಗಿದೆ. ಎಸ್. ಇದರಲ್ಲಿ ಶಾರ್ಟೆಸ್ಟ್ ಯಾವುದು? ಎ. ದ ಶಾರ್ಟೆಸ್ಟ್ ವ್ಯಾಲ್ಯೂ ಈಸ್ ಎ. ವಾಟ್ ಈಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಎ ಟು ಎಫ್? ಎ ಟು ಸಿ, ಸಿ ಟು ಇ ಆ್ಯಂಡ್ ಎ ಟು ಇ ಟು ಎಫ್. ಏನು ಶಾರ್ಟೆಸ್ಟ್ ಪಾತ್? ಎ ಟು ಸಿ, C to E and E to F. I hope you have understand Dijistra's algorithm. Next we will move to the Bellman's 4 algorithm.